ಅಜಯ್ ಹೋಗಿದ್ದು ಕೇಸ್ ವಿಚಾರಕ್ಕೆ ಅಂತ ದಿವ್ಯಾ ಕನ್ಫರ್ಮ್ ಮಾಡ್ಕೊಂಡ್ಲು. ಜಾನಕಿ ಆಂಟಿ ಜೊತೆ ಅಮ್ಮು ಮಲಗಿದ್ಲು. ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಬಂದ್ಬಿಟ್ಟೆ. ಲಕ್ಷ್ಮಿಯವ್ರ ಹೋಟೆಲ್ ಪೇಟೆಂಟ್ನ ಯಾರ್ಯಾರು ಕೇಳಿದ್ರು, ಚಂದ್ರಕಾಂತ್ ಯಾಕೆ ಸಸ್ಪೆಂಡ್ ಆದ್ರು ಅಂತ ಗೊತ್ತಾಯ್ತು. ಲಂಚ ತಗೊಂಡು ಪೂರ್ತಿ ಫಂಡ್ಸ್ ಸ್ಯಾಂಕ್ಷನ್ ಆಗೋ ತರ ನೋಡ್ಕೊಂಡಿದ್ದಾರೆ. ಚಂದ್ರಕಾಂತ್ ತುಂಬಾ ಕಾನ್ಫಿಡೆಂಟ್ ಆಗಿ ನನ್ಗೂ ಈ ಕಿಡ್ನಾಪ್ಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ನನ್ನ ಮಗನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಲಕ್ಷ್ಮಿ ಅವ್ರ ಫೋನ್ ಚೆನ್ನೈ ರೂಟಲ್ಲಿ ಟ್ರಾವೆಲ್ ಮಾಡ್ತಿದೆ ಅಂತ ಗೊತ್ತಾಯ್ತು. ಈ ರೂಟಲ್ಲಿ ಅಂದ್ರೆ ಚೆನ್ನೈ ರೂಟಲ್ಲಿ ಟ್ರಾವೆಲ್ ಆಗಿದೆ. ಹಾಗೆ ಅವ್ರ ಕಾರ್ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಪೊಲೀಸ್ ಸ್ಟೇಷನ್ ಮುಂದೆನಾ? ನಾವು ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಚಂದ್ರಕಾಂತ್ ಸಂಜಯ್ ಹೆಸರು ಹೇಳಿದ್ರು. ಇಲ್ಲ ಅವನೇ ಏನಾದ್ರೂ ಓಡಿಸ್ಕೊಂಡು ಹೋಗಿದ್ರೆ? ಯಾರು? ಇನ್ಯಾರು? ಸಂಜಯ್. ಸಂಜಯ್ ಲಕ್ಷ್ಮಿ ಅವ್ರ ಬಾಯ್ ಫ್ರೆಂಡ್. ಸಂಜಯ್ ಮನೆಗೆ ಬಂದಾಗ ಚಂದ್ರಕಾಂತ್ಗೆ ಅನುಮಾನ ಶುರು ಆಯ್ತು. ಆ ಅನುಮಾನ ಪರಿಹಾರ ಮಾಡ್ಕೊಳ್ಳಕ್ಕೆ ಚಂದ್ರಕಾಂತ್ ಅವ್ರ ಮಾವನ್ಗೆ ಫೋನ್ ಮಾಡಿದ್ರು. ಮಾವ, ಈ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ ವಿಚಾರ? ಹೂನಪ್ಪ, ಅವನು ಮನೆಗೆ ಬಂದು ಲಕ್ಷ್ಮಿನ ಕೇಳಿದ್ದ. ಅದೆಲ್ಲ ಹಳೆ ಕತೆ, ಈಗ ಯಾಕೆ? ಹಾ ಮಾವ, ಆಮೇಲೆ ಫೋನ್ ಮಾಡ್ತೇನೆ. ಥ್ಯಾಂಕ್ಸ್ ನಾನು ಹೇಳಬೇಕು. ಕಾಫಿ ಸೂಪರ್ ಆಗಿದೆ. ಅಲ್ಲ, ಇಷ್ಟು ವರ್ಷ ಆದ್ಮೇಲೆ ನಮ್ಮ ಸ್ನೇಹ ನೆನ್ಪು ಮಾಡ್ಕೊಂಡು ಬಂದಿದ್ಯಲ್ಲ ಅದಕ್ಕೆ. ಆದ್ರೆ ಈಗ ಸ್ನೇಹ ನೆನಪಿಸ್ಕೊಂಡು ಬಂದಿಲ್ಲ, ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಬಂದಿದ್ದೀನಿ. ಓ, ಯಾಕೆ? ನನ್ನ ಹೆಂಡತಿ ಇಟ್ಕೊಂಡು ಬಿಸ್ನೆಸ್ ಮಾಡಕ್ಕ? ಚಂದ್ರು, ನೀನ್ ಸುಮ್ಮನೆ ಇರು. ಹೇಳಿದ್ನಲ್ಲ, ಯಾರನ್ನೋ ಇಷ್ಟಪಡ್ತಾ ಇದ್ದೆ, ಅವಳ ನೆನಪಲ್ಲೇ ಕಾಲ ಕಳೀತಾ ಇದ್ದೀನಿ ಅಂತ. ಯಾರು ಗೊತ್ತಾ ಅವಳು? ಯಾರು? ನೀನೇ. ಹೇ, ಹಾಗೆಲ್ಲ ಏನೂ ಇಲ್ಲ ಕಣ. ನೀನ್ ಮಿಸ್ಟೇಕ್ ಮಾಡ್ಕೋತಾ ಇದೀಯಾ? Shut up! I said just shut up. ಇದು ಒಂದು ಕ್ಷಣ ನೀನಿಲ್ಲಿರಬಾರ್ದು. Get out. I said get out! ಅವತ್ತು ನಾನೇ ಅವನನ್ನ ಬೈದು ಮನೆಯಿಂದ ಆಚೆ ಕಳಿಸ್ದೆ. ಅವತ್ತಿಂದ ಸಂಜಯ್ ನಮ್ಮ ಮನೆ ಕಡೆ ಬಂದಿರಲಿಲ್ಲ. ಆದರೆ ಲಕ್ಷ್ಮಿ ಮತ್ತು ಸಂಜಯ್ ನಡುವೆ ಫೋನ್ ಕಾಂಟ್ಯಾಕ್ಟ್ ಮಾತ್ರ ನಡೀತಾನೆ ಇತ್ತು. ಸಂಜಯ್, ಚಂದ್ರು ಬಂದ ಅನ್ಸುತ್ತೆ. ನಿನ್ನ ಹತ್ರ ಮಾತಾಡ್ತಾ ಇರೋದು ಗೊತ್ತಾದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಂತೆ. ಇಡ್ತೀನಿ ಫೋನ್. ಯಾರ್ದು ಫೋನು? ಅಪ್ಪ. ಊಟ ಹಸಿತಾ ಇದೆ, ಊಟಕ್ಕೆ ರೆಡಿ ಮಾಡು. ಲಕ್ಷ್ಮಿ, ಲಕ್ಷ್ಮಿ! ಹಾ, ಬಂದೆ. ಏನು? ಅಪ್ಪಂತ ಫೋನು? ಹೌದು, ಅಪ್ಪಂದೇನೆ. ನನ್ನ ಹತ್ರನೇ ಸುಳ್ಕೊಳ್ತೀಯ? ಬಿಡು ಚಂದ್ರು, ಇಟ್ಸ್ ಹಾಟಿಂಗ್. ಚಂದ್ರು, ಬಿಡು ಚಂದ್ರು. ಅವನು ನನ್ನ ಮತ್ತೆ ಲಕ್ಷ್ಮಿ ನಡುವೆ ಆಗಾಗ್ಗೆ ಆಗ್ತಾ ಇದ್ದ ಮನಸ್ತಾಪಗಳನ್ನೇ ಅಸ್ತ್ರವನ್ನಾಗಿ ಬಳಸಿ ಅವಳ ಮನಸ್ಸು ಕೆಡಿಸಿ ತನ್ನ ಜೊತೆ ಕರ್ಕೊಂಡು ಹೋಗಿರ್ಬೋದು. ಹಾ, ಹೇಳಿ ಮಾದೇವ್. ಸರ್, ಲಕ್ಷ್ಮಿ ಮೇಡಮ್ ಫೋನು ಈಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆ ಆನ್ ಆಗಿತ್ತು ಸರ್. ಹೌದಾ? ಲೊಕೇಶನ್ ಏನಾದ್ರು ಗೊತ್ತಾಯ್ತಾ? ಹ್ಞೂ ಸರ್, ಚೆನ್ನೈ. ಚೆನ್ನೈಯ? ಅವ್ರ ಫೋನಿಗೆ ಏನಾದರೂ ಕಾಲ್ ಮಾಡಿದ್ರಾ? ಅವ್ರೇನಾದ್ರು ರಿಸೀವ್ ಮಾಡಿದ್ರಾ? ರಿಸೀವ್ ಮಾಡೋದು ಸರ್.
ಮತ್ತೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಇಮಿಡಿಯೇಟಾಗಿ ಫೋನ್ ಮಾಡಿ. ಸರಿ ಸರ್, ನಾನು ಮಾಡ್ತೀನಿ ಸರ್. ಓಕೆ ಬಾಯ್. ಲಕ್ಷ್ಮಿ ಅವ್ರ ಫೋನು ಚೆನ್ನೈಲಿ ಸ್ವಿಚ್ ಆನ್ ಆಗಿತ್ತಂತೆ. ಫೋನ್ ಮಾಡಿದಾಗ ಯಾವುದೋ ಹುಡುಗ ರಿಸೀವ್ ಮಾಡ್ದಂತೆ. ಇನ್ಯಾರು? ಸಂಜಯ್ ಇರಬೇಕು. ದೊಡ್ಡವನಲ್ಲ ರೀ, ಯಾರೋ ಚಿಕ್ಕ ಹುಡುಗ. ಬರೀ ಹಲೋ ಯಾರು ಅಂತ ಕೇಳಿದ್ದಾನೆ. ಲಕ್ಷ್ಮಿ ಅವ್ರ ಬಗ್ಗೆ ವಿಚಾರಿಸಿದಾಗ ಫೋನ್ ಕಟ್ ಮಾಡಿ ಮತ್ತೆ ಸ್ವಿಚ್ ಆಫ್ ಮಾಡಿದ್ದಾನೆ. ಆ ಹುಡುಗ ಯಾರಿರ್ಬೋದು? ಫೋನನ್ನು ಮತ್ತೆ ಯಾಕೆ ಸ್ವಿಚ್ ಆಫ್ ಮಾಡಿದ್ದಾರೆ? ಸಂಜಯ್ ದುಡ್ಡಿರೋನು ಸರ್. ಬಹುಶಃ ಈ ಕೇಸ್ನ ನೀವು ತಗೊಂಡಿದ್ದೀರಾ ಅಂತ ಅವನಿಗೆ ಗೊತ್ತಾಗಿರಬೇಕು. ನಿಮ್ಮನ್ನು ಮಿಸ್ಲೀಡ್ ಮಾಡೋದಕ್ಕೆ ಎಲ್ಲ ಗಿಮಿಕ್ ಮಾಡ್ತಾ ಇದ್ದಾನೆ ಅಂತ. ಸಂಜಯ್ ನಂಬರ್ ಇದೆಯಾ ನಿಮ್ಮ ಹತ್ರ? ಇದೆ ಮೇಡಮ್. ಫೋನ್ ಮಾಡಿ. The subscriber cannot be reached at the moment. Please try again later. ಇವನ್ ನಂಬರು ನಾಟ್ ರೀಚಬಲ್. ನಮ್ಮ ಲಕ್ಷ್ಮಿ ನಂಬರು ಸ್ವಿಚ್ ಆಫ್. ಅಲ್ಲಿಗೆ ಇವರಿಬ್ರು ಊರು ಬಿಟ್ಟು ಹೋಗಿರೋದು ಕನ್ಫರ್ಮ್. ಒಳ್ಳೆ ಹೆಸರು ಮಾಡಿರೋ ಕಂಪ್ನಿನ ಬಿಟ್ಟು ಚಿಕ್ಕ ಹುಡುಗರ ಥರ ಊರು ಬಿಟ್ಟು ಹೋಗೋಕ್ಕಾಗತ್ತೇನ್ರಿ? ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ನೋಡ್ತೀವಿ, ಏನಾದರೂ ಗೊತ್ತಾಗ್ಬೋದು. ಆಂಟಿ, ನಮ್ಮಮ್ಮ ವಾಪಸ್ ಬರ್ತಾರೆ ತಾನೆ? ನನ್ನ ಬಿಟ್ಟು ದೇವ್ರ ಹತ್ರ ಹೋಗಿರಲ್ಲ ಅಲ್ವಾ? ನೀನು ನಿಮ್ಮಮ್ಮನ ತುಂಬ ಪ್ರೀತಿಸ್ತೀಯ ಅಲ್ವಾ? ಅವರು ತುಂಬ ಒಳ್ಳೆಯವರು, ಖಂಡಿತ ವಾಪಸ್ ಬರ್ತಾರೆ. ಪ್ರಾಮಿಸ್? ಪ್ರಾಮಿಸ್. ವರಮಹಾಲಕ್ಷ್ಮಿ ಹಬ್ಬದ ದಿನ ಹೇಳಿಲ್ಲ ಕೇಳಿಲ್ಲ ಜಾನಕಿನ ಇದ್ದಕ್ಕಿದ್ದಕ್ಕೆ ಕರ್ಕೊಂಬಂದ್ಬಿಟ್ರಿ. ಜಗಳದಲ್ಲಿ ಫೋನ್ ಹಾಳಾಯಿತು ಅಂದ್ರಿ. ಆದರೆ ಯಾರ ಜೊತೆ ಜಗಳ ಆಯಿತು, ಯಾಕಾಯಿತು ಅಂತ ಹೇಳಲೇ ಇಲ್ಲ. ಏನೋ ಬಂದಾಗಿಂದ ಸಪ್ಪಗಿದ್ರಿ ಅಂತ ನಾನು ಕೇಳಿಲ್ಲ. ಈಗಲಾದರೂ ಹೇಳ್ತೀರಾ? ನನಗೂ ನನ್ನ ನೆಗೆದು ಬಿದ್ದು ಹೋಗಿರೋ ಗಂಡನ ಮನೆಯವ್ರಿಗೂ ಜಗಳ ಆಯಿತು. ಆಗ ಕಿಟ್ಟಿ ಮಧ್ಯದಲ್ಲಿ ಬಂದರು. ಫೋನ್ ಬಿದ್ದೋಯ್ತು. ಅದು ನೆಗೆದು ಬಿತ್ತು ನನ್ನ ಗಂಡನ ಥರ. ನೀನ್ಯಾಕೆ ಜಗಳ ಮಾಡಿದೆ? ಓಮೈ ದೇವ್ರೆ, ನನ್ನ ಜಗಳ ಆಡೋ ಪರಿಸ್ಥಿತಿಗೆ ತಂದಿದ್ದೆ ನೀನು. ನೀನ್ ಜಗಳ ಗಂಟಿ ಕಣೆ, ನನ್ನನ್ನು ಯಾಕೆ ಹೊಣೆ ಮಾಡ್ತೀಯಾ? ಇನ್ನು ಯಾರನ್ನು ಹೊಣೆ ಮಾಡಲಿ? ಚಿಕ್ಕವಳಲ್ಲೇ ತಾಯಿ ತಂದೆನ ಕಳ್ಕೊಂಬಿಟ್ಟೆ ನಾನು. ಅವಾಗಿಂದ ಅಮ್ಮನೇ ಜಾನಕಿಗೂ ಅಮ್ಮನ ಸ್ಥಾನ ತುಂಬಿದ್ರು ರುಕ್ಮಿಣಿ. ಹಾಗೆ ಹುಡುಗನ ಬಗ್ಗೆ ತಿಳ್ಕೊಂಡು ಜವಾಬ್ದಾರಿಯಿಂದ ಮದುವೆ ಮಾಡಬೇಕು ತಾನೆ. ಒಳ್ಳೆ ಕೆಲಸದಲ್ಲಿ ರಾಮನಾಥನ್ನ ನೋಡಿದ್ವಿ. ಜಾತಕ ಎಲ್ಲ ಇಬ್ಬರಿಗೂ ಹೊಂದತ್ತೆ ಅಂತ ವಿಚಾರಿಸ್ತಾನೆ ನಾವು ಅವಳಿಗೆ ಮದುವೆ ಮಾಡಿದ್ದು. ಜಾತಕ ಅಲ್ಲ ಇಂಪಾರ್ಟೆಂಟು, ಹೆಲ್ತ್. ಹೆಲ್ತ್ ಈಸ್ ವೆಲ್ತ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೆ ಮುಗ್ಸಿ. ಹಾಫ್ ಸೆಂಚುರಿ ಆದರೂ ನನ್ನ ಗಂಡನ ಜೊತೆ ಸುಖವಾಗಿ ಬಾಳೋಣ ಅಂದ್ಕೊಂಡೆ. ಆದರೆ ನನ್ನ ಮದುವೆ ಆದ 6 ವರ್ಷಕ್ಕೇ ಶಿವನ ಪಾದಕ್ಕೆ ಸೇರ್ಕೊಂಡ್ಬಿಟ್ರು. ನಾನು ಒಂಟಿ ಗೂಬೆ ಆಗೋದೆ. ನನಗೂ ಮನೆ ಚಾಕ್ರಿ ಮಾಡಿ ಮಾಡಿ ಸಾಕಾಗಿದೆ, ನನಗೆ ಬರಬೇಕಾದ ಆಸ್ತಿ ಪಾಲು ಕೊಟ್ಬಿಡಿ, ಬೇರೆ ಇರ್ತೀನಿ ಅಂತ ಮಾವನ ಹತ್ರನೇ ಹೇಳಿದ್ಲಂತೆ. ಸಾಯೋವರೆಗೂ ಊಟ ಹಾಕ್ತೀವಿ, ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ಅಂದ್ರೆ ಹರ್ಟ್ ಆಗಲ್ವಾ? ನನ್ನ ಗಂಡ ಸತ್ತಿರ್ಬೋದು, ನನ್ನ ಕನಸುಗಳು ಸತ್ತಿಲ್ಲ. ನನಗೂ ಇಷ್ಟ ಬಂದಂಗೆ ಉಡ್ಬೇಕು, ತಿನ್ಬೇಕು, ಖರ್ಚು ಮಾಡಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ದುಡ್ಡು ಬೇಡವಾ? ಕಂಡೋರ್ ದುಡ್ಡೇನಲ್ಲ, ನ್ಯಾಯವಾಗಿ ನನಗೆ ಸೇರ್ಬೇಕಾಗಿರೋ ದುಡ್ಡು, ಆಸ್ತಿ. ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂದೆ. ಸಹಿಸಕ್ಕಾಗಿಲ್ಲ ಅವ್ರಿಗೆ. ಅದಕ್ಕೆ ಫೋನ್ ಮಾಡಿ ಕಿಟ್ಟನ್ ಕರ್ಸಿದ್ರು. ನನಗೆ ಬುದ್ಧಿ ಹೇಳ್ಸೋದಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಅವಳಿಗೆ ಸಾಕಷ್ಟು ಹೇಳಿದೆ,
ತುಂಬಿದ ಕುಟುಂಬ ಅಂದರೆ ಕೆಲಸ ಜಾಸ್ತಿ ಇರುತ್ತೆ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಸಹಿಸ್ಕೊಂಡು ಹೋಗು ಅಂತ. ನಾನು ಯಾಕೆ ಕೇಳಲಿ? ನಾನು ಕೇಳಿಲ್ಲ. ಜಗಳ ವಿಪರೀತಕ್ಕೆ ಹೋಯ್ತು ರುಕ್ಮಿಣಿ. ಅವಳಿಲ್ಲಿ ಇರೋದು ಬೇಡ, ನಾವು ಆಸ್ತಿ ಭಾಗ ಯಾವಾಗ ಮಾಡ್ತೇವಾಗ ಕರೆದು ಕೊಡ್ತೀವಿ, ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾದ್ರೆ ಜಾನಕಿ ಇನ್ನು ಮುಂದೆ ಇಲ್ಲೇ ಇರ್ತಾಳ? ನಾನಿಲ್ಲಿ ಇರೋದು ಯಾರು ತಕರಾರು ತೆಗಿಕೊಡ್ದು. ಯಾಕೆ ಗೊತ್ತಾ? ರುಕ್ಮಿಣಿ, ನಾನು ಫಸ್ಟ್ ಟೈಮ್ ಬಿಸ್ನೆಸ್ ಮಾಡಿ ಲಾಸ್ ಆಯ್ತಲ್ಲ, ಆಗ ನಮ್ಮಪ್ಪ ಏನು ಹೇಳಿದ್ರು ಗೊತ್ತಾ? ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನಾಲಾಯಕ್, ನೀನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು. ಮತ್ತೆ ನಾನು ಬಿಸ್ನೆಸ್ ಶುರು ಮಾಡೋಕ್ಕೆ ನಂಗೆ ಸಹಾಯ ಮಾಡಿದ್ದು ಇದೇ ಜಾನಕಿಯವರಪ್ಪ. ಆ ಬಿಸ್ನೆಸ್ಸೇ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿರೋದು. ಅದರಿಂದನೇ ನೀವೆಲ್ಲ ಚೆನ್ನಾಗಿ ಬದುಕ್ತಿರೋದು. ಅವತ್ತು ನಮ್ಮ ಅಪ್ಪ ಏನಾದರೂ ಕಿಟ್ಟಿಗೆ ಸಹಾಯ ಮಾಡ್ತಿರ್ಲಿಲ್ಲ ಅಂದರೆ ನೀವೆಲ್ಲ ಸೇರ್ಕೊಂಡು ಕಾಪರ್ ಚೊಂಬಿಟ್ಕೊಂಡು ಬೇಗ ಮಾಡಬೇಕಾಗಿತ್ತು, ಓ ಮೈ ದೇವ್ರೇ ಅಂತ. ಸೊ ಈ ಮನೆಯಲ್ಲಿ ನನಗೆಷ್ಟು ಹಕ್ಕಿದೆ ಅಂತ ಈ ಮನೇಲಿ ಇರೋರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಸು. ಯಾಕೆ ಹಕ್ಕಿನ ಬಗ್ಗೆ ಮಾತಾಡಿ ಮನಸ್ಸು ನೋಯಿಸ್ತೀಯ? ನಿಮ್ಮ ಅಪ್ಪ ಅಮ್ಮ ಸತ್ತ ಮೇಲೆ ನೀನು ಸಾಕಿದ್ದು ಬೆಳೆಸಿದ್ದು ಮದುವೆ ಮಾಡಿದ್ದು ಕೃಷ್ಣನೇ. ಬಾಯಿ ತುಂಬ ಮಾವ ಅಂತ ಕರೆಯೋದು ಬೇಡ. ಕೊನೆ ಪಕ್ಷ ಅವನು ಮಾಡಿದ್ದನ್ನಾದ್ರೂ ನೆನಪು ಮಾಡ್ಕೊಳೆ. ಗಂಡನ ಮನೇಲಂತೂ ಬೆಲೆ ಇಲ್ಲ, ತವ್ರ ಮನೇಲಾದ್ರೂ ಬೆಲೆ ಉಳಿಸ್ಕೋತೀನಿ. ಆದರೆ ನಾನು ಗಂಡನ ಮನೆಯವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅವ್ರನ್ನ ಕೋರ್ಟಿಗೆ ಎಳೆದೇ ಎಳಿತೀನಿ. ಆಂಟಿ, ಎಲ್ಲರೂ ನಮ್ಮವರೇ, ಕೋರ್ಟ್ಗೆ ಎಳೆಯೋ ಮಾತು ಯಾಕೆ ಆಡ್ತೀರಾ? ಓ ಮೈ ದೇವ್ರೆ, ನನಗೆ ಬುದ್ಧಿ ಹೇಳೋದಕ್ಕೆ ಬಂದ್ಬಿಟ್ಟ. ನೀನು ಬುದ್ಧಿ ಎಲ್ಲ ಪತ್ತೆದಾರಿಗೆ ಇಟ್ಕೋ, ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ಅಂಡರ್ಸ್ಟ್ಯಾಂಡ್ ಆಯ್ತಾ? ತಪ್ಪಾಯ್ತು, ಸಾರಿ ಆಂಟಿ. ಕೂತ್ಕೊಳ್ಳಿ, ಹಾಲು ಕುಡೀರಿ. ಹಾಲು ಕುಡಿಯೋಷ್ಟು ಸಂತೋಷ ಆದರೆ ಮಾತ್ರ ನಾನು ಹಾಲು ಕುಡಿಯೋದು. ಈ ಮನೆಯಲ್ಲಿ ಅಂಥ ಇನ್ಸಿಡೆಂಟ್ ಇನ್ನೂ ನಡೆದಿಲ್ವಲ್ಲ. ಪ್ಲೀಸ್ ಆಂಟಿ. ಓ ಮೈ ದೇವ್ರೆ, ಅಜ್ಜಿ, ಅವರೇನೋ ತಮಾಷೆ ಮಾಡಿದ್ರು, ನೀವೇನು ಬೇಜಾರು ಮಾಡ್ಕೋಬೇಡಿ. ತಗೊಳ್ಳಿ, ಹಾಲು ಕುಡೀರಿ, ಕೂತ್ಕೊಳ್ಳಿ. ಆ್ಯಕ್ಚುಲಿ ನಾನು ಓದಿರೋದು ಹೋಟೆಲ್ ಮ್ಯಾನೇಜ್ಮೆಂಟ್. ಚಿಕ್ಕದಾಗಿ ಒಂದು ಹೋಟ್ಲು ಶುರು ಮಾಡಿದ್ದೆ. ಆದರೆ ಈಗ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ವಿ. 5 ಸ್ಟೇಟ್ಸ್ ಅಂತ ಹೆಸರಿಟ್ಟು ಒಂದು ಹೊಸ ಹೋಟ್ಲು ಶುರು ಮಾಡಬೇಕು ಅಂತಿದೆ. ಕರ್ನಾಟಕನೂ ಸೇರಿ ಕರ್ನಾಟಕದ ಸುತ್ತ ಇರೋ 4 ರಾಜ್ಯಗಳಲ್ಲಿ ಸಿಗೋವಂಥ ತಿಂಡಿ ಒಂದೇ ಕಡೆ ಸಿಗುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಆಯಾ ಸ್ಟೇಟ್ಸಿನ ಕ್ಯಾಪಿಟಲ್ ಸಿಟೀಸ್ಗೆ ಹೋಗಿ ಮೀಟಿಂಗ್ಸ್ ಮುಗಿಸ್ಕೊಂಡು ಬರ್ತಾ ಇದೆ. ನೀವು ಯಾವ್ಯಾವ ಸ್ಟೇಟ್ಸ್ಗೆ ಹೋಗಿದ್ದು? ಆಂಧ್ರ, ಕೇರಳ, ಮಹಾರಾಷ್ಟ್ರ, ಹಾಗೆ ಲಾಸ್ಟ್ ವಿಸಿಟ್ ಕೊಟ್ಟಿದ್ದು ತಮಿಳ್ನಾಡು. ಅಂದರೆ ಚೆನ್ನೈ. ಯಾ, ಲಕ್ಷ್ಮಿ ಅವ್ರ ಫೋನ್ ನಂಬರ್ ಕೊನೆ ಸಲ ಆನ್ ಆಗಿ ಆಫ್ ಆಗಿದ್ದು ಚೆನ್ನೈನಲ್ಲಿ. ಸೊ ನನ್ನ ಹೆಂಡ್ತಿನ ಓಡಿಸ್ಕೊಂಡು ಹೋಗಿ ಅಲ್ಲಿ ಬಚ್ಚಿಟ್ಟು ಇಲ್ಲಿಗೆ ಬಂದು ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಾ ಇದೆಯಾ? ಹೇ, ವಾಟ್ ನಾನ್ಸೆನ್ಸ್. ನಾನು ಏನಕ್ಕೆ ಹಾಗೆ ಮಾಡಲಿ? ಅವಳ ಮೇಲಿನ ಪ್ರೀತಿಗೆ. ಚಂದ್ರಕಾಂತ್, ಯಾವ ಏರ್ಲೈನ್ಸ್ ಟ್ರಾವೆಲ್ ಮಾಡಿದ್ರಿ ಸರ್? ಟೋಟಲ್ 7 ಡೇಸ್ ಟ್ರಾವೆಲಿಂಗ್. ಬುಕ್ ಮೈ ಟ್ರಿಪ್ ಆ್ಯಪಲ್ಲಿ ಎಲ್ಲ ಬುಕಿಂಗ್ಸ್ ಮಾಡಿದ್ದೀನಿ, ಬೇಕಾದರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಅದನ್ನು ನಾನು ಪತ್ತೆ ಮಾಡ್ತೀನಿ. ನೀವು ಹೇಳ್ತಿರೋದೇನಾದ್ರು ಸುಳ್ಳು ಅಂತ ಗೊತ್ತಾದರೆ ಹಲೋ ಮಹಾದೇವ್, ಇಮಿಡಿಯೇಟಾಗಿ ಒಂದು ಕೆಲಸ ಆಗಬೇಕಿತ್ತು. ಸಂಜಯ್ ಅಂತ ಬಿಸ್ನೆಸ್ ಮ್ಯಾನ್. ನಿಮ್ಮ ಏಜು? 32 ಏಜ್. ರೀಸೆಂಟಾಗೆ ಬುಕ್ ಮೈ ಟ್ರಿಪ್ ಅನ್ನೋ ಆ್ಯಪಲ್ಲಿ ಟಿಕೆಟ್ಸ್ನ ಬುಕ್ ಮಾಡಿದ್ದಾರೆ, ಫ್ಲೈಟ್ ಟಿಕೆಟ್ಸು. ಹಾಂ, ಅದ್ರ ಜೆನ್ಯೂಟಿ ಚೆಕ್ ಮಾಡಿ ನಂಗೆ ಡೀಟೇಲ್ಸ್ ಕೊಡಿ. ಓಕೆ.
ಮೇಡಮ್, ಇವನು ತುಂಬಾ ಚಾಣ. ಇವನು ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡೇ ಈ ರೀತಿ ಮಾಡಿರ್ಬೋದು. ಅಂದ್ರೆ ಇವನು 5 ಸ್ಟೇಟ್ಸ್ಗೂ ಹೋಗಿರೋದು ನಿಜ ಇರ್ಬೋದು. ಹೋಗುವಾಗ ಜೊತೆಲಿ ನನ್ನ ಹೆಂಡ್ತಿನೂ ಕರ್ಕೊಂಡು ಹೋಗಿ ಅವಳನ್ನ ಅಲ್ಲೇ ಬಿಟ್ಟು ಇವನ್ ಮಾತ್ರ ಇಲ್ಲಿಗೆ ಬಂದಿರ್ಬೋದಲ್ಲ. ಏಯ್, ಏನೋ ಮಾತಾಡ್ತಿದ್ಯಾ? ನಾನು ಏನಕ್ಕೂ ಹಾಗೆ ಮಾಡ್ಲಿ? ಅವಳ ಮೇಲಿನ ಆಸೆಗೆ ಅವಳನ್ನ ಪಡಲೇಬೇಕು ಅನ್ನೋ ಹಠಕ್ಕೆ. ಶಾಟ್ ಅಪ್! ಕಾಲೇಜಲ್ಲಿ ಇದ್ದಾಗ ಅವಳನ್ನ ಇಷ್ಟಪಟ್ಟಿದ್ದು ನಿಜ, ಆದ್ರೆ ಅವಳ ಮನ್ಸಲ್ಲಿ ನೀನ್ ಇದೆಯಾ ಅಂತ ಗೊತ್ತಾದ್ಮೇಲೆ ಐ ಬ್ಯಾಕ್ಡ್ ಆಫ್. ಓಕೆ, ಇನ್ಫ್ಯಾಕ್ಟ್ ಅವಳನ್ನ ಮರಿಬೇಕು ಅಂತಾನೆ ನಾನು MBA ನೆಪ ಮಾಡಿ ಲಂಡನ್ಗೆ ಹೊರಟಿದ್ದೆ. ಆದ್ರೆ ಮರೆಯಕ್ಕಾಗ್ಲಿಲ್ಲ ಅಲ್ವಾ? ನಾನು ಅವತ್ತು ನಿನ್ನ ಮನೆಯಿಂದ ಆಚೆ ದಬ್ಬದ ಮೇಲೂ ನೀವಿಬ್ರು ಫೋನಲ್ಲಿ ಮಾತಾಡ್ಕೊಂಡೇ ಇದ್ರಿ, ಹೌದು ತಾನೆ? ಹೌದು ಸರ್. ಅವತ್ತು ನಾನು ಇವ್ನ ಮನೆಗೆ ಹೋದಾಗ ನನಗೆ ಅವಮಾನ ಮಾಡಿ ಆಚೆ ಕಳಿಸ್ದೆ. ಮಾರನೇ ದಿನನೇ ಲಕ್ಷ್ಮಿ ನನಗೆ ಫೋನ್ ಮಾಡಿದ್ರು. ಯಾಕೆ? ಚಂದ್ರು ನಡ್ಕೊಂಡ್ ರೀತಿಗೆ ನನ್ನ ಹತ್ರ ಸಾರಿ ಕೇಳಕ್ಕೆ. ಚಂದ್ರು ಈಗ ಮೊದ್ಲಿನ ಥರ ಇಲ್ಲ, ಮೊದ್ಲಿನಷ್ಟು ನಂಬಿಕೆನೂ ಇಲ್ಲ, ಮೊದ್ಲಿನ ಥರ ಪ್ರೀತಿನೇ ಇಲ್ಲ ನಮ್ಮಲ್ಲಿ ಅಂತ ಹೇಳಿದ್ರು. ನನಗೂ ತುಂಬಾ ಸಂಕಟ ಆಯ್ತು ಕೇಳಿ. ಆಚೆ ಸಿಗ್ಬಹುದಾ ಅಂತ ನಾನೇ ಕರೆದೆ. ಬಂದ್ರಾ? ಬಂದ್ರು. ನೋಡಿ ನೋಡಿ, ಅವಳು ನನ್ನ ವಿರುದ್ಧ ಎತ್ಕಟ್ಟಕ್ಕೆ ಅಂತಾನೆ ಅವ್ನು ಕರೆದಿದ್ದು. ಲಿಸನ್, ಇಟ್ ವಾಸ್ ನಾಟ್ ಅಬೌಟ್ ಯು. ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೆ, ಗೊತ್ತಾಯ್ತಾ? ಬಿಸ್ನೆಸ್? ಯಾವ ಬಿಸ್ನೆಸ್? ಲಕ್ಕಿ, ನಿನ್ನ ಹೋಟ್ಲ್ ಬಗ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಸುದ್ದಿ ಇದೆ. ಸಾಂಬಾರ್ ಸ್ವೀಟ್ಸ್ ಅಂತೂ ಅನ್ಬಿಲಿಯಬಲ್. ಥ್ಯಾಂಕ್ಸ್. ಇದು ನಮ್ಮ ಅಮ್ಮಯಿಂದ ನನಗೆ ಬಂದಿರೋ ಕೈಗುಣ. ಇದು ನನ್ನಿಂದ ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಹೋಗ್ಬೇಕನ್ನೋದು ನನ್ನ ಆಸೆ. ನೆಕ್ಸ್ಟ್ ಜನರೇಷನ್ ಅಂದ್ರೆ ನಿನ್ನ ಮಗನ? ಅವನಿನ್ನ ಚಿಕ್ಕವನು. ದೊಡ್ಡವನಾದ್ಮೇಲೆ ಅವನಿಗೆ ಹೋಟೆಲ್ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಯಾಕೆ ನೀನು ನನ್ನ ಕಂಪ್ನಿಗೋಸ್ಕರ ಕೆಲಸ ಮಾಡಬಾರ್ದು? ಒಳ್ಳೆ ಶೇರ್ಸ್ ಕೊಡ್ತೀನಿ, ನಿನಗೂ ಒಳ್ಳೆ ಪೊಸಿಷನ್ ಕೊಡ್ತೀನಿ, ಹಾಗೆ ನಿನ್ನ ಮಗನಿಗೂ ಒಳ್ಳೆ ಫ್ಯೂಚರ್ ಆಗುತ್ತೆ. ಬಟ್ ಅದಕ್ಕೆ ಪ್ರತಿಯಾಗಿ ನಿನ್ನ ಹೋಟ್ಲಲ್ಲಿ ಮಾಡೋ ಐಟಮ್ಸ್ದು ರೆಸಿಪಿ ಬರೆದು ಕೊಟ್ರೆ ಸಾಕು. ಸೊ ಪೇಟೆಂಟ್ ಕೇಳ್ತಾ ಇದೆಯಾ? ಎಸ್, ನಾನು ಆ್ಯಕ್ಚುಲಿ 5 ಸ್ಟೇಟ್ಸ್ ಅಂತ ಒಂದು ಹೋಟೆಲ್ ಶುರು ಮಾಡಬೇಕು ಅಂತ ಇದ್ದೀನಿ. ಜೊತೆಗೆ ನೀನು ಮಾಡೋ ಐಟಮ್ಸ್ ನನ್ನ ಬ್ರ್ಯಾಂಡ್ ಲೇಬಲ್ ಹಾಕಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾರ್ಕೆಟ್ ಮಾಡೋಣ ಅಂತ. ನಿಮ್ಮ ಫ್ರೆಂಡಾಗಿ ಕರೆದಿದ್ಯಾ ಅನ್ಕೊಂಡೆ, ಆದರೆ ನೀನು ಪಕ್ಕಾ ಬಿಸ್ನೆಸ್ ಮ್ಯಾನು. ಐ ನೋ, ಥ್ಯಾಂಕ್ ಯು. ಬೈ ದ ವೇ, ಪೇಟೆಂಟ್ ಅಗ್ರಿಮೆಂಟ್ನ ಯಾವಾಗ ಮಾಡ್ಕೊಳ್ಳೋದು? ಇದಕ್ಕೂ ಮುಂಚೆ ನನ್ನ ಹತ್ರ ತುಂಬ ಜನ ಆಫರ್ ತೊಗೊಂಡು ಬಂದಿದ್ದಾರೆ, ಆದರೆ ನಾನು ಯಾರಿಗೂ ಒಪ್ಪಿಗೆ ಕೊಟ್ಟಿಲ್ಲ. ಆಫ್ಕೋರ್ಸ್, ನನಗಿಂತ ಬೆಟರ್ ಆಫರ್ ಯಾರು ಕೊಡೋಕ್ಕಾಗತ್ತೆ? ನಿನ್ನ ಉತ್ತರ ಎಸ್ ಅಂತ ಬಂದರೆ ಇಬ್ಬರಿಗೂ ಲಾಭ, ನೋ ಅಂತ ಬಂದರೆ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು. ಐ ನೋ. ಏನು ಎದುರಿಸ್ತಾ ಇದೆಯಾ? ಹೇ, ನೋ ನೋ, ಫ್ರೆಂಡ್ ಅನ್ನೋ ಸಲಿಗೆಯಲ್ಲಿ ಕೇಳ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್ ಒಪ್ಕೋ. ನಾನು ನನ್ನ ಪ್ರೀತಿನೇ ಸ್ಯಾಕ್ರಿಫೈಸ್ ಮಾಡಿ ನಿಂದೇ ನೆನಪಲ್ಲಿ ಬದುಕ್ತಾ ಇದ್ದೀನಿ. ನಾನು ಮಾಡಿರೋ ಸ್ಯಾಕ್ರಿಫೈಸ್ ಮುಂದೆ ನೀನು ಸೈನ್ ಮಾಡೋ ಈ ಪೇಟೆಂಟ್ ಅಗ್ರಿಮೆಂಟ್ ಇಸ್ ನಥಿಂಗ್. ಬಾಯ್.